ದಲಿತರ ಹಣ ಸಚಿವರು ತಿಂದಿದ್ದಾರೆ, ಹಾಗಾಗಿ ಅವರು ಮುಂದುವರಿಯೋಕೆ ಯೋಗ್ಯರಲ್ಲ, ರಾಜೀನಾಮೆ ಕೊಡಬೇಕು ಅಂತ ಪಟ್ಟ ನೀಡಿದ್ರು. ಒಂದ್ ಕಡೆ ವಿಜೇಂದ್ರ ಅವರು ಅಲ್ಲಿ ಹೋಗಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರೋರ ಮನೆಯಲ್ಲಿ ಸಾಂತ್ವನ ಹೇಳಿ ಬಿಜೆಪಿ ನಿಮ್ ಜೊತೆಗೆ ನಿಲ್ಲುತ್ತೆ ಅನ್ನೋ ಭರವಸೆನೆ ಕೊಟ್ರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಮುತ್ತಿಗೆ ಹಾಕಿದ್ದಾರೆ ಸರ್. ನಮ್ಮ ಎಸ್ಟಿ ನಿಗಮದ ಒಬ್ಬ ಅಧಿಕಾರಿ ಚಂದ್ರಲ್ಲ ಅವರು ತೀರ್ಕೊಂಡ್ರಲ್ಲ ಅವರು ಚಂದ್ರಶೇಖರ್ ಕೇಳಿದ್ದೆ ಒಬ್ಬ ಒಳ್ಳೆ ಅಧಿಕಾರಿ ಅಂತ. ಅದು ಆ ಥರ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ದುರಂತ. ಅವ್ರಿಗೆ ನನಗೆ ಇದರಿಂದ ತುಂಬ ಖೇದ ಆಗಿದೆ ಮತ್ತು ಅವ್ರ ಕುಟುಂಬಕ್ಕೆ ನನ್ನ ತೀವ್ರವಾದಂಥ ಸಂತಾಪಗಳು ತಿಳಿಸೋಕ್ಕೆ ಬಯಸ್ತೇನೆ. ಸೊ ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಕೆಲವು ವಿಷಯಗಳನ್ನು ಬರೆದಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾರ್ಯಾರಿಂದ ತೊಂದರೆ ಆಯಿತು ಏನು ಅಂತ ಹೇಳಿದ್ದಾರೆ. ತಕ್ಷಣ ಸರ್ಕಾರ ಕಾನೂನಿನ ಪ್ರಕ್ರಿಯೆನ ಪ್ರಾರಂಭ ಮಾಡಿದೆ. COD ತನಿಖೆಗೆ ಹಾಕಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗುತ್ತೆ. ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ತಿಳಿತದೆ. ಅದಕ್ಕೆ ಒಂದು ಘಟನೆ ಆದ ತಕ್ಷಣ ಅಂತ್ಯಕ್ಕಂತೆ ಹೀಗೆ ಹಾಗೆ ಅಂತ ಹೇಳೋಕ್ಕಾಗಲ್ಲವಲ್ಲ. ಏನಾಗಿದೆ ಏನಾಗಿಲ್ಲ ಅನ್ನೋದು ಥ್ರೂ ಎ ಪ್ರಾಪರ್ ಎನ್ಕ್ವೈರಿ ದಿ ಟ್ರೂತ್ ಮಸ್ಟ್ ಬಿ ರಿವೀಲ್ಡ್, ಶುಡ್ ಬಿ ನೋನ್. ಬಂದಾಗ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಸರ್, ಡೆತ್ ನೋಟ್ ಅಲ್ಲಿ ಅವರು 87 ಕೋಟಿ ರೂಪಾಯಿ ಅಕ್ರಮ ವ್ಯವಹಾರ ಆಗುತ್ತೆ ಅನ್ನೋಂಥದ್ದನ್ನ ನೋಟ್ ಮಾಡಿದ್ರು. ದಲಿತರ ಹಣಕ್ಕೆ ರಕ್ಷಣೆ ಇಲ್ವಾ ಸರ್ ಇಲ್ಲಿ? ದಿ ಕ್ವಶನ್ ಆಫ್ ಟ್ಯಾಕ್ಸ್ ಪೇಯರ್ ಮನಿ ದಲಿತೇತರು ಅಂತ ಬರೋದೇ ಇಲ್ಲ. ಅದು ಸರ್ಕಾರದ ಹಣ ಮತ್ತು ತೆರಿಗೆದಾರರ ಹಣ. ಅದು ದುರುಪಯೋಗ ಆಗಿದೆಯೋ ಇಲ್ವೋ, ಅದು ಯಾವ ಥರ ಆಯಿತು ಏನು ಅನ್ನೋ ಎಲ್ಲ ಆಯಾಮಗಳು ತನಿಖೆ ಆಗುತ್ತಲ್ಲ. ತನಿಖೆ ಆದಮೇಲೆ ಅಲ್ವಾ ಅಂತ್ಯಕಂತೆಗಳ ಮೇಲೆ ಮಾತಾಡೋಕ್ಕಾಗಲ್ಲ, ಹೂವಿಯ ಮೇಲೆ ಮಾತಾಡೋಕ್ಕಾಗಲ್ಲ, ರಾಜಕೀಕರಣಗೊಳಿಸಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಲೆಟ್ ದಿ ಎನ್ಕ್ವೈರಿ ರಿಪೋರ್ಟ್ ಕಮ್ ಔಟ್. ಈಶ್ವರಪ್ಪ ಅವರ ವಿರುದ್ಧ ಈ ರೀತಿಯ ಒಂದು ಆರೋಪ ಬಂದ ತಕ್ಷಣನೇ ಕಾಂಗ್ರೆಸ್ ಹಗಲು ರಾತ್ರಿ ಎಲ್ಲ ಧರಣಿ ಮಾಡ್ತು, ಹೋರಾಟ ಮಾಡ್ತು, ರಾಜೀನಾಮೆ ಕೊಡೋವರೆಗೂ ಬಿಡ್ತು. ಈಗ ಯಾವ ನೈತಿಕತೆ ಇಟ್ಕೊಂಡು ಮುಂದುವರಿತಾರೆ ಅವರು ಅಂತ? ಈಶ್ವರಪ್ಪನ ಪ್ರಕರಣನೇ ಬೇರೆ. ಈ ST ನಿಗಮದ ಹಣ ಇಲ್ಲಿಂದ ಇನ್ನೊಂದು ಬ್ಯಾಂಕ್ ವರ್ಗಾವಣೆದಂಥ ರೀತಿ ನೀತಿಗಳೇ ಬೇರೆ. ದೇ ಆರ್ ಟು ಡಿಫರೆಂಟ್ ಎಂಟಿಟೀಸ್. ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ. ಬಟ್ ಏನೇ ಇರಲಿ, ಸಮಗ್ರವಾದ ತನಿಖೆ ಆಗುತ್ತೆ. ತನಿಖೆ ವರದಿ ಆಧರಿಸಿ ಕ್ರಮ. ಈಗಾಗಲೇ ಸರ್ಕಾರ ಕಾನೂನಿನ ಪ್ರಕ್ರಿಯೆಗಳನ್ನು ಚುರುಕಾಗಿ ಪ್ರಾರಂಭ ಮಾಡಿದಾರಲ್ಲ. ಈಗ ದೇರ್ ಇಸ್ ನಥಿಂಗ್ ಟು ಡೂ ಪೊಲಿಟಿಕ್ಸ್. ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ನಾವು ಸುಮ್ಮನೆ ಬಿಡಲ್ಲ ಅನ್ನೋಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಬಿಜೆಪಿ ಕೊಡ್ತಾ ಇದೆ. ವಿರೋಧ ಪಕ್ಷ ಅಲ್ವಾ. ಅಲ್ಲಿ ಯಾವುದೇ ತನಿಖಾ ವರದಿಯ ತನಿಖಾ ಸಂಸ್ಥೆಗಳ ವರದಿ ಬಹಿರಂಗ ಆಗದೇನೆ, ಏನು ಸತ್ಯಾಸತ್ಯ ಗೊತ್ತಿಲ್ಲದೇನೆ ಯಾವ ನಿರ್ಧಾರ ಮಾಡ್ತೀರಿ? ಯಾಕೆ ಮಾಡ್ತೀರಿ? ಲೆಟ್ ದಿ ಟ್ರೂತ್ ಕಮ್ ಔಟ್. ಸರ್, ಇನ್ನೊಂದು ಇದ್ರು ಸರ್, ಮೊನ್ನೆ KPCC ಅಧ್ಯಕ್ಷರು ಎಲ್ಲಾ ಸಚಿವರುಗಳು ಕೂಡ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳಿಗೆ ಭೇಟಿ ಕೊಡಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಿಮ್ಮ ಹುದ್ದೆಗಳ ವಿಚಾರಕ್ಕೆ ಅನ್ನೋ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್. ನಿಮ್ಮ ಹೆಸರು ಕೂಡ ಪ್ರಸ್ತಾಪ ಆಯ್ತು ಅವತ್ತಿನ ಸಭೆಯಲ್ಲಿ. ಏನಂತ? ಮಾದೇವಪ್ಪ ಅವ್ರ ಜೊತೆನೂ ನಾನು ಮಾತನಾಡಿದ್ದೀನಿ, ಹೋಗೋಕೆ ಇಲ್ಲ ಅಂತಂದು ಹೇಳಿದ್ರೆ ಜಿಲ್ಲೆ ಬಿಡಬೇಕಾಗತ್ತೆ ಅನ್ನೋ ಮಾತನಾಡಿದ್ರು. ಹೌದು, ಪಕ್ಷ ಕೆಲಸ ಮಾಡಬೇಕಲ್ವ, ಪಕ್ಷ ಸಂಘಟನೆ ಮಾಡಬೇಕಲ್ವಾ, ಸರ್ಕಾರದ ಯೋಜನೆಗಳು ಜನಕ್ಕೆ ತಲುಪಿಸ್ಬೇಕಲ್ಲ. ಅಧ್ಯಕ್ಷರಾಗಿ ಅವರು ಹೇಳಿದ್ದಾರೆ, ಎಲ್ಲರಿಗೂ ಪಕ್ಷದ ಪರವಾಗಿ ಕೆಲಸ ಮಾಡಿ, ಸರ್ಕಾರದ ಯೋಜನೆಗೆ ಜನಸಾಮಾನ್ಯರಿಗೆ ಹೇಳಿ ಅಂತ. ನಥಿಂಗ್ ರಾಂಗ್. ನಮ್ಮ ಕೆಲಸ, ಅದು ನಮ್ಮ ಡ್ಯೂಟಿ, ಅದು ಹೇಳಿಸ್ಕೊಂಡು ಮಾಡೋದಲ್ಲ. ಸರ್, ಈಗ KPCC ಅಧ್ಯಕ್ಷರ ಬದಲಾವಣೆ ಅನ್ನುವಂತ ವಿಚಾರ ಚರ್ಚೆ ಶುರುವಾಯಿತು. ಒಂದು ಕಡೆ KN ರಾಜಣ್ಣ ನಾನು ಕೂಡ ಆಕಾಂಕ್ಷಿ ಅನ್ನುವಂತ ಮಾತು ಹೇಳಿದೆ. ಅದು ಅಧ್ಯಕ್ಷ ಇರಬೇಕೇ ಬೇಡವಂತ ತೀರ್ಮಾನದು AICC. ನಾನು ಅಧ್ಯಕ್ಷನಾಗಬೇಕು ಅಂತ ಬಯಕೆ ಮಾಡೋದು ವೈಯಕ್ತಿಕ ಅಭಿಪ್ರಾಯ ಮತ್ತು ಆಸೆ. ಎಲ್ರಿಗೂ ಮುಕ್ತ ಅವಕಾಶ ಇದೆ. ಎಲ್ಲಾ ಅವಕಾಶಗಳನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವ್ರಿಗೆ ಏನಾರ ಮನಸ್ಸಲ್ಲಿ ಇದೆಯಾ ಆಗ್ಬೇಕನ್ನೋಂಥದ್ದು? ನಿಮ್ಮನ್ನ ಬಿಟ್ಟು ನನಗೆ ಇನ್ನೇನು ಮನಸ್ಸಲ್ಲಿ ಕಾಣ್ತಾ ಇಲ್ಲ. ಸರ್, ಈಗ 1 ವರ್ಷದ ನಂತರದಲ್ಲಿ KPCC ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ ಅನ್ನುವಂತ ಮಾತನ್ನ KC ವೇಣುಗೋಪಾಲ್ ಅವರು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಹೇಳಿದ್ರು. ಲೋಕಸಭಾ ಚುನಾವಣೆ ಬಳಿಕ ಆ ರೀತಿಯ ಬೆಳವಣಿಗೆಗಳು ಪಕ್ಷದ ವಲಯದಲ್ಲಿ ನಡೀತಾ ಇದೆಯಾ ಸರ್? ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ, ಏನೇನು ತೀರ್ಮಾನಗಳು ಹೈಕಮಾಂಡ್ ಹೇಳಿತೋ ಅದರ ಪರಾಮರ್ಶೆ ಮಾಡೋ ಅಧಿಕಾರ ಇರೋದು ಹೈಕಮಾಂಡ್ಗೆ.
ಅಪ್ರಾಪ್ರಿಯೇಟ್ ಟೈಮಲ್ಲಿ ಅಪ್ರಾಪ್ರಿಯೇಟ್ ಡಿಸಿಷನ್ನ ಹೈಕಮಾಂಡ್ ತಗೊಳುತ್ತೆ. ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂತ ವಿಚಾರದಲ್ಲಿ ಹಿರಿಯರನ್ನ ಪರಿಗಣಿಸ್ತಿಲ್ಲ, ನಮ್ಮ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಅನ್ನೋಂತ ಮಾತನ್ನ ಪರಮೇಶ್ವರ್ ಅವರು ಹೇಳಿದ್ದಾರೆ. ಏಕಾಏಕಿಗೆ ಸಿಎಂ ಡಿಸಿಎಂ ಮಾತ್ರ ತಗೊಂಡ್ರೆ ಸರಿಯಲ್ಲ ಅನ್ನೋದು ಅವರು ಹೇಳಿಕೆ ಹೆಂಗೆ ಯಾವ ರೀತಿ ಬೇರೆ ರೀತಿಯಲ್ಲಿ ಅರ್ಥೈಸಿದ್ದಾರೆ ಅಂತ ಅದು ಹೇಳಿಕೆಯನ್ನು ಕೊಟ್ಟರು. ಅವರು ಹಿಂದೆ 8 ವರ್ಷ 9 ವರ್ಷ ಅದಕ್ಕೆ ಅಧ್ಯಕ್ಷರಾಗಿದ್ದರು, ಕನ್ಸಲ್ಟೇಷನ್ ನಡೀತಾ ಇತ್ತು ಅಂತ ಹೇಳಿದ್ದಾರೆ. ಈಗಲೂ ಮೌಖಿಕವಾಗಿ ಹಿರಿಯ ಸಚಿವರು ಅನೇಕ ಜನ ಅಭಿಪ್ರಾಯ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಮಾತಾಡಿದ್ವಿ, ನಾನು ಆ ಥರ ಹೇಳಲಿಲ್ಲ ಅಂತ ಅವರೇ ಕೊಟ್ಟಿರುವಾಗ ಅದರ ಚರ್ಚೆ ಅನಗತ್ಯ. ಸರ್, ಸಲಹೆ ಈ ಒಂದು ಸರ್ಕಾರ ನಡಿಬೇಕಂತ ಹೇಳಿದ್ರೆ ಹಿರಿಯರು ನಿಮ್ಮಂತ ಅನುಭವಿಗಳ ಸಲಹೆ ಅಗತ್ಯ ಅಂತ ಅನ್ಸಲ್ವಾ ಸರ್? ಕೇಳ್ತಾರೆ, ಏನು ಏಕಾಏಕಿ ಮಾಡ್ಬಿಡ್ತಾರಾ? ಡೆಫಿನೆಟ್ ಆಗಿ ಯೋಜನೆಗಳು ಮಾಡುವಾಗ ಅಥವಾ ನಿರ್ಧಾರಗಳು ತಗೊಳ್ಳುವಾಗ ಏಕಾಏಕಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಬ್ಬರು ಎಂದು ತಗೊಂಡೇ ಇಲ್ಲ. ದೇ ವಿಲ್ ಡಿಸ್ಕಸ್, ದೇ ವಿಲ್ ಕನ್ಸಲ್ಟ್. ದಲಿತರಿಗೆ ಈ ಬಾರಿ MLC ಸ್ಥಾನಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಈಗಷ್ಟೇ ಮಾಜಿ ಸಚಿವ ಆಂಜನೇಯವರ ಬೆಂಬಲಿಗರು ಕೂಡ ಧರಣಿ ಮಾಡಿದ್ರು ಅಲ್ಲಿ ಸಿಎಂ ಮನೆ ಹತ್ರ. ಈ ಬಾರಿ ಎಷ್ಟು ಅವಕಾಶಗಳನ್ನ ಕೇಳಿದಾರೆ ಸರ್ ಸಮುದಾಯಕ್ಕೆ? ಅವಕಾಶದ ವಂಚಿತ ಆಗಿರ್ತದ ಸಮುದಾಯಗಳ ಜೊತೆಗೆ ದಲಿತರಿಗೂ ಕೊಡಬೇಕು ಅನ್ನೋ ಅಭಿಪ್ರಾಯ ಪಕ್ಷದ ವಲಯದಲ್ಲೂ ಇದೆ. ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತಾ ಇದ್ದೀನಿ. ಒಂದಿಷ್ಟು ಸಚಿವರುಗಳು ಒಂದಿಷ್ಟು ಜನರನ್ನ ಹೇಳಿದ್ದಾರೆ. ಮಹದೇವಪ್ಪ ಅವರು ಕೂಡ ಏನಾದ್ರೂ ರೆಫರ್ ಮಾಡಿದಾರ ಅಂತ? ಯಾರು ಸರ್? ಒಟ್ಟಾರೆ ಪಕ್ಷದ ಹಿತದೃಷ್ಟಿ, ಎಲ್ಲ ಸಮುದಾಯಗಳ ಹಿತದೃಷ್ಟಿಯಿಂದ ಸಂಗ್ರಹಿಸಿ ನಾನು ಏನ್ ಹೇಳಬೇಕು, ಎಲ್ಲಿ ಹೇಳಬೇಕು, ಯಾವಾಗ ಹೇಳಬೇಕು ಅದನ್ನ ಮಾಡಿರ್ತೀನಿ. ಸರ್, ಕೊನೆಗೆ ಪ್ರಜ್ವಲ್ ರೇವಣ್ಣ ಕೊನೆಗೂ ನಾಳೆ ಬರ್ತಾರೆ ಅನ್ನುವಂಥದ್ದು ಇದೆ ಸರ್ SIT. ಬಟ್ ಇಡೀ ಪ್ರಕರಣದಲ್ಲಿ ಕಾಂಗ್ರೆಸ್ ಪಿತೂರಿ ನಡೆಯಿತು ಅನ್ನುವಂತ ಆರೋಪವನ್ನ ಅವರು ಮಾಡಿದ್ದಾರೆ. ವಿಡಿಯೋ ಬಿಡುಗಡೆದಲ್ಲೂ ಕೂಡ ಅವರು ಹೇಳಿದ್ದಾರೆ. ಇಲ್ಲಿ ಪಿತೂರಿ ಪ್ರಶ್ನೆ ಬರೋದೇ ಇಲ್ವಲ್ಲ, ಪಿತೂರಿ ಪ್ರಶ್ನೆ ಬರೋದೇ ಇಲ್ಲ. ಅವರೇ ಮಾಡಿರ್ತಕ್ಕಂಥದ್ದು, ಅವರೇ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಈಗ ಬಹಿರಂಗವಾಗಿದೆ. ಪಿತೂರಿ ಪ್ರಶ್ನೆ ಎಲ್ಲಿ ಬಂತು? ವೆರ್ ಇಸ್ ದಿ ಕ್ವಶನ್ ಆಫ್ ಕಾನ್ಸ್ಪಿರಸಿ? ಹಸ್ತಕ್ಷೇಪ ಮಾಡಿದೆ ಸರ್ಕಾರ, SIT ರಚನೆಯಲ್ಲೂ ಕೂಡ ಹಸ್ತಕ್ಷೇಪ ಆಗಿದೆ, ತನಿಖೆಯಲ್ಲಿ ಹಸ್ತಕ್ಷೇಪ ಆಗಿದೆ. ಅದು ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ದಕ್ಷ ಅಧಿಕಾರಿಗಳ ತಂಡ ಎಲ್ಲ ಆಯಾಮಗಳಲ್ಲಿ ಅವರು ತನಿಖೆ ಮಾಡ್ತಾರೆ. ಹಸ್ತಕ್ಷೇಪ ಆಗಲಿ, ಪಕ್ಷಪಾತ ಆಗಲಿ, ಪಿತೂರಿ ಆಗಲಿ ಎಲ್ಲಿದೆ ಇದರಲ್ಲಿ? ಇದಕ್ಕೂ ಸಂಬಂಧ ಇಲ್ಲ ಬಿಡ್ರಿ, ಸುಮ್ಮನೆ ಹೇಳಿದ್ದೀನಿ ನಾನು. ಅದು ಹೇಳಿದ್ದೀನಿ. ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ವಿರೋಧ ಪಕ್ಷಗಳು, ಕಾನೂನು ಇಲ್ವೇನಪ್ಪ? ಗವರ್ಮೆಂಟ್ ಇಮಿಡಿಯೇಟ್ಲಿ ಇನ್ಸ್ಟಿಟ್ಯೂಟ್ CID ಎನ್ಕ್ವೈರಿ ಅಂಡ್ ದೆನ್ ಆಫೀಸರ್ಸ್ ಆರ್ ಬೀಂಗ್ ಸಸ್ಪೆಂಡೆಡ್, ದಿ ಪ್ರೋಸೆಸ್ ಆಫ್ ಎನ್ಕ್ವೈರಿ ಇಸ್ ಬಿಗನ್. ಅದೆಲ್ಲ ಬಂದ್ಮೇಲೆ ಯಾರು ಏನಾಗಿದೆ ಏನಾಗಿಲ್ಲ ಅಂತ ಸತ್ಯ ಗೊತ್ತಾಗುತ್ತೆ. ಟಿಲ್ ದೆನ್ ಯು ಹ್ಯಾವ್ ಟು ವೇಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.